ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೆಯುತ್ತಿರುವಂತಹ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ತೈಲ ಘಟಕಗಳೆಲ್ಲ ಹೊತ್ತಿ ಉರಿಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಭಾರತಕ್ಕೂ ಪೆಟ್ರೋಲ್ ಏರಿಕೆ ಬಾಂಬ್ ಬಿದ್ದಿದೆ. ಅಮೆರಿಕದ F-35 ಟಾರ್ಗೆಟ್ಗೆ ಪ್ರತೀಕಾರ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಫಿನಿಶ್. ಯುದ್ಧ ಆರಂಭವಾಗಿ 3ನೇ ವಾರ. ಮಧ್ಯಪ್ರಾಚ್ಯದ ಆಗಸದಲ್ಲಿ ಯುದ್ಧ ವಿಮಾನಗಳ ಭೋರ್ಗರೆತ ಮತ್ತಷ್ಟು ಹೆಚ್ಚಾಗಿದೆ. ಖುದ್ದು ಟ್ರಂಪ್ ಕೂಡ ನಿರೀಕ್ಷಿಸದಷ್ಟರ ಮಟ್ಟಿಗೆ ಇರಾನ್ ತಿರುಗೇಟು ಕೊಡ್ತಿದೆ. ಇದಕ್ಕೆ ನಿದರ್ಶನವೆಂಬಂತೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ಗೆ ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಇರಾನ್ ದಾಳಿಯಿಂದಾಗಿ ಅಮೆರಿಕದ ವಾಯುಸೇನೆಯ ಬೆನ್ನೆಲುಬು ಎಂದೇ ಕರೆಯಲ್ಪಡುವ ಬರೋಬ್ಬರಿ 1,000 ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ. ಆದರೆ ಅದರಲ್ಲಿದ್ದ ಸೈನಿಕರು ಬಚಾವಾಗಿದ್ದಾರೆ. ಇದರಿಂದ ಮತ್ತಷ್ಟು ಕೆರಳಿದ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಇದಕ್ಕೆ ಪ್ರತಿಯಾಗಿ ಇರಾನ್ನ ಮತ್ತೊಂದು ದೊಡ್ಡ ತಲೆಯನ್ನೇ ತೆಗೆದಿದೆ. ಬೆಳಿಗ್ಗೆಯಷ್ಟೇ ಇಸ್ರೇಲ್ ನಿರ್ನಾಮ ಮಾಡ್ತೀವಿ, ಟ್ರಂಪ್ ತಲೆ ತೆಗಿತೀವಿ ಅಂತ ಗುಡುಗಿದ್ದ IRGC ವಕ್ತಾರ ಹಾಗೂ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿಯನ್ನ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಹುಡುಕಿ ಕೊಂದು ಹಾಕಲಾಗಿದೆ. ಕಳೆದ 3 ದಿನಗಳ ಅಂತರದಲ್ಲಿ ಅಂದ್ರೆ ನೈನಿ ಹತ್ಯೆ 4ನೇ ಬಹುಮುಖ್ಯ ಟಾರ್ಗೆಟ್ ಆಗಿದೆ. ಮೊನ್ನೆಯಷ್ಟೇ IRGC ಮುಖ್ಯಸ್ಥ ಅಲಿ ಲಾರಿಜಾನಿಯನ್ನ ಹುಡುಕಿ ಕೊಲ್ಲಲಾಗಿತ್ತು. ನಂತರ IRGC ಕಮಾಂಡರ್ ಖಾಸೆಂ ಸುಲೇಮಾನಿ ಹಾಗೂ ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನ ಹೊಡೆದುರುಳಿಸಲಾಗಿತ್ತು. ಈ ಬೆನ್ನಲ್ಲೇ ಇದೀಗ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡೋ ಮೂಲಕ ಪ್ರಮುಖ ನಾಯಕರನ್ನ ಹೊಡೆದುರುಳಿಸಿದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತೆರಿಗೆ. ಜಲಸಂಧಿ ರಕ್ಷಣೆಗೆ USS ಟ್ರಿಪೋಲಿ ಎಂಟ್ರಿ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆಯಿಂದಾಗಿ ಜಗತ್ತಿನ ಆರ್ಥಿಕತೆಯ ಕುತ್ತಿಗೆ ಕಟ್ಟಿದಂತಾಗಿದೆ. ಹೀಗಿದ್ರೂ ಇರಾನ್ ಮಾತ್ರ ಜಲಸಂಧಿಯಲ್ಲಿ ಯಾವುದೇ ರೀತಿಯಲ್ಲೂ ರಾಜಿಗೆ ಸಿದ್ಧವಿಲ್ಲ. ಭಾರತ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಇರಾನ್ ಹರ್ಮುಜ್ ಬಳಕೆಗೆ ಟ್ಯಾಕ್ಸ್ ವಿಧಿಸಲು ಚಿಂತನೆ ನಡೆಸಿದೆ. ಈ ಮೂಲಕ ಯುದ್ಧದಿಂದಾಗಿರೋ ನಷ್ಟವನ್ನ ಇತರೆ ರಾಷ್ಟ್ರಗಳಿಂದ ತೆರಿಗೆ ರೂಪದಲ್ಲಿ ವಸೂಲಿಗೆ ಮುಂದಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಹರ್ಮುಜ್ ಜಲಸಂಧಿಯನ್ನೇ ತಮ್ಮ ವಶಕ್ಕೆ ಪಡೆಯುವುದಾಗಿ ಘೋಷಿಸಿದ್ದಾರೆ. ಜಲಸಂಧಿ ರಕ್ಷಣೆಗಾಗಿ USS ಟ್ರಿಪೋಲಿ ಯುದ್ಧ ನೌಕೆ ಆಗಮಿಸುತ್ತಿದ್ದು 2,000ಕ್ಕೂ ಹೆಚ್ಚು ಸೈನಿಕರು ಜೊತೆಗಿದ್ದಾರೆ. ಹೀಗಾಗಿ ಹರ್ಮುಜ್ ಜಲಸಂಧಿಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಇದೀಗ ಜಾಗತಿಕ ದೇಶಗಳು ಮಧ್ಯಪ್ರಾಚ್ಯ ಯುದ್ಧದ ಕೊನೆಗೂ ಅಲರ್ಟ್ ಆದಂತೆ ಕಾಣುತ್ತಿದೆ. ಒಂದೆಡೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ತೈಲ ಘಟಕಗಳು ಹೊತ್ತಿ ಉರಿಯುತ್ತಿದ್ರೆ, ಮತ್ತೊಂದೆಡೆ ಹರ್ಮುಜ್ ಜಲಸಂಧಿಯಲ್ಲಿನ ಉದ್ವಿಗ್ನತೆ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಎಬ್ಬಿಸಿದೆ. ಇದರಿಂದಾಗಿ ತೈಲ ಬೆಲೆಯ ಶಾಕ್ ಎದುರಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತ LPG ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನಾಗಾಲೋಟದಲ್ಲಿ ಓಡುತ್ತಿದೆ. ಸದ್ಯ ಬ್ಯಾರೆಲ್ ಕಚ್ಚಾ ತೈಲ $100 ದಾಟಿದ್ದು ಗರಿಷ್ಠ $120 ಸಮೀಪಿಸಿದೆ. ಹೀಗಾಗಿ ಇದರ ನೇರ ಎಫೆಕ್ಟ್ ದೇಶದ ಜನರ ಮೇಲೆ ಬಿದ್ದಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ $2 ಹೆಚ್ಚಳ ಮಾಡಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಗಳು ಬೆಲೆ ಹೆಚ್ಚಳ ಮಾಡಿವೆ. ಹೀಗಾಗಿ ಯುದ್ಧದ ಭೀಕರತೆ ಇಡೀ ವಿಶ್ವವನ್ನೇ ನಿದ್ದೆಗೆಡಿಸಿದ್ದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.